ಹಲೋ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೆಪ್ಟೆಂಬರ್ 1ರಿಂದ 7ರವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮವಿದೆ. ಪೌಷ್ಟಿಕ ಆಹಾರವು ದೇಹಕ್ಕೆ ಎಷ್ಟು ಮುಖ್ಯ? ಆಹಾರಕ್ಕೂ ಆರೋಗ್ಯಕ್ಕೂ ಇರುವ ಸಂಬಂಧ ಏನು? ನಮ್ಮ ದೇಹಕ್ಕೆ ಯಾವ ವಿಧವಾದ ಪೋಷಕಾಂಶಗಳು ಬೇಕು? ಸಮತೋಲಿತ ಆಹಾರ ಎಂದರೇನು? ಇದರಿಂದಾಗುವ ಪ್ರಯೋಜನಗಳೇನು ಎಂಬುದನ್ನು ಬನ್ನಿ ತಿಳಿಯೋಣ. ನಾವು ಆರೋಗ್ಯದಿಂದಿರಲು ನಾವು ಸೇವಿಸುವ ಆಹಾರದ ಪಾತ್ರ ತುಂಬಾನೇ ಮುಖ್ಯ. ಹೇಗೆಂದರೆ ನಮ್ಮ ದೈನಂದಿನ ಚಟುವಟಿಕೆಗೆ ಎನರ್ಜಿಗೆ ಆಹಾರ ಬೇಕೇ ಬೇಕು. ನಮ್ಮ ದೇಹಕ್ಕೆ ಯಾವ ವಿಧವಾದ ಪೋಷಕಾಂಶಗಳು ಬೇಕು ಅಂತ ನೋಡೋದಾದರೆ ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟಗಳು ಅಂತ ಹೇಳ್ತೇವೆ. ಇದು ನಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತದೆ. ಇದು ರಾಗಿ, ಅಕ್ಕಿ, ಗೋಧಿ, ಜೋಳ, ಸಿರಿಧಾನ್ಯ ಈ ರೀತಿಯಾದ ಪದಾರ್ಥಗಳಲ್ಲಿ ಸಿಗುತ್ತದೆ. ಪ್ರೋಟೀನ್ ಮಸಲ್ ಬೆಳವಣಿಗೆಗೆ ಸಹಾಯಕಾರಿ. ಇದು ಮೊಟ್ಟೆ, ಹಾಲು, ಬೀನ್ಸ್ ಈ ರೀತಿಯಾದ ಪದಾರ್ಥಗಳಲ್ಲಿ ದೊರೆಯುತ್ತದೆ. ಫ್ಯಾಟ್ಸ್ ಎನರ್ಜಿ ಕೊಡುತ್ತೆ ಮತ್ತು ಇಂಟರ್ನಲ್ ಆರ್ಗನ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ಇದು ಡ್ರೈ ಫ್ರೂಟ್ಸ್, ಕಡಲೆಕಾಯಿ ಬೀಜ, ಆಲಿವ್ ಆಯಿಲ್ ಇದರಲ್ಲಿ ದೊರೆಯುತ್ತದೆ. ಇನ್ನು ವಿಟಮಿನ್ಸ್ ಮತ್ತು ಮಿನರಲ್ಸ್ ಓವರಾಲ್ ಆರೋಗ್ಯಕ್ಕಾಗಿ ಇದು ಎಲ್ಲ ವಿಧವಾದ ಹಣ್ಣು ಮತ್ತು ತರಕಾರಿಗಳಲ್ಲಿ ದೊರೆಯುತ್ತದೆ. ಕೊನೆಯದಾಗಿ ನೀರು, ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಎಲ್ಲ ಕ್ರಿಯೆಗಳಿಗೂ ನೀರು ಅತ್ಯಗತ್ಯ. ಹಾಗಾದರೆ ಸಮತೋಲಿತ ಆಹಾರ ಅಂದರೆ ಏನು ಅನ್ನೋದು ತಾನೇ ನಿಮ್ಮ ಪ್ರಶ್ನೆ. ಅಲ್ಲಿಗೆ ಬಂದೆ ನೋಡಿ. ನಾವು ತಿನ್ನುವ ಆಹಾರದ ತಟ್ಟೆಯು ಕಾಮನಬಿಲ್ಲಿನ 7 ಬಣ್ಣಗಳ ರೀತಿ ಕಲರ್ಫುಲ್ ಆಗಿರಬೇಕು. ನೋಡ್ತಿದ್ದ ಹಾಗೆ ಮಕ್ಕಳು, ದೊಡ್ಡವರು ತಿನ್ನೋಕ್ಕೆ ಆಸೆ ಪಡಬೇಕು, ಹಾಗಿರಬೇಕು. ಸೊ ನಮ್ಮ ತಟ್ಟೆಯಲ್ಲಿ ಅರ್ಧದಷ್ಟು ಹಣ್ಣು ತರಕಾರಿ ಪಲ್ಯಗಳಿರಬೇಕು. ಇನ್ನು ಉಳಿದ ಅರ್ಧದಲ್ಲಿ ಕಾಲು ಭಾಗ ಧಾನ್ಯಗಳು ಅಂದರೆ ಅನ್ನ, ಮುದ್ದೆ, ಚಪಾತಿ ಹೀಗೆ. ಇನ್ನು ಕಾಲು ಭಾಗ ಪ್ರೋಟೀನ್ ಒಳಗೊಂಡಂಥ ಚಿಕನ್, ಪನ್ನೀರ್, ಬೀನ್ಸ್, ಕಾಳುಗಳ ಪಲ್ಯಗಳು ಈ ರೀತಿಯಾಗಿ ಇರಬೇಕು. ಇದರ ಜೊತೆ ನೀರು. ಈ ರೀತಿಯಾದ ಆಹಾರ ಸೇವನೆ ಮಾಡಿದಾಗ ದೇಹ ಎನರ್ಜಿಯಿಂದ ಕೂಡಿರುತ್ತೆ. ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ದೇಹ ಕಾಯಿಲೆಗೆ ಈಡಾಗದಂತೆ ಕಾಪಾಡುತ್ತೆ. ಅಲ್ಲದೆ ನಿಮ್ಮ ಚರ್ಮ, ಕೂದಲಿನ ಆರೋಗ್ಯವನ್ನು ಕಾಪಾಡಿ ಮನಸ್ಸು ಸದಾ ಉಲ್ಲಾಸದಿಂದ ಇರುತ್ತದೆ. ನಮ್ಮಲ್ಲಿರುವ ಕೆಲವು ಅಭ್ಯಾಸಗಳನ್ನು ಬದಲಿಸಿಕೊಳ್ಳಬೇಕು. ಅದನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಎನ್ನುತ್ತಾರೆ. ಆ ಮಾಡಿಫಿಕೇಷನ್ ಏನಪ್ಪ ಅಂದರೆ ಆಹಾರದಲ್ಲಿ ಎಣ್ಣೆ, ಉಪ್ಪು, ಸಕ್ಕರೆ ಕಡಿಮೆ ಮಾಡಿ. ಸೋಡಾ ಜ್ಯೂಸ್ ಬದಲು ನೀರನ್ನು ಕುಡಿಯಿರಿ. ಬೆಳಗಿನ ಉಪಹಾರ ತಪ್ಪಿಸಬೇಡಿ. ಆಹಾರವನ್ನು ನಿಧಾನವಾಗಿ ಜಗಿದು ತಿನ್ನಿ ಹಾಗೂ ಸಂತೋಷದಿಂದ ಸವಿಯಿರಿ. ಇದೆಲ್ಲ ಮಾಡೋದ್ರಿಂದ ಹೆಲ್ದಿ ಫುಡ್ ನಮ್ಮನ್ನು ಸೋಂಕಿಗೆ ಒಳಗಾಗದಂತೆ ಕಾಪಾಡುತ್ತದೆ. ಇಮ್ಯುನಿಟಿ ಡೆವಲಪ್ ಮಾಡುತ್ತದೆ. ದೇಹದಲ್ಲಿ ಸ್ಟ್ರಾಂಗ್ ಬೋನ್ ಮಸಲ್ಸ್ ಡೆವಲಪ್ ಆಗುತ್ತದೆ. ಜೊತೆಗೆ ಹೃದಯದ ಹಾಗೂ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ನೋಡಿ, ಆಹಾರ ನಮಗೆ ಹೇಗೆಲ್ಲ ಸಹಾಯಕಾರಿ. ಹೀಗಿರುವಾಗ ಹೇಗೆಂದರೆ ಹಾಗೆ ತಿನ್ನೋಕೆ ಆಗುತ್ತಾ? ನನ್ನ ಉತ್ತರ ಒಂದೇ, ನೋ ನೋ ನೋ. ಮತ್ತೆ ಹೇಳ್ತಾ ಇದ್ದೀನಿ. ನೀರು ಕುಡಿಯೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ದೇಹವನ್ನು ತಂಪಾಗಿಡುತ್ತೆ. ಸೊ ತಪ್ಪದೇ ದಿನಕ್ಕೆ 2ರಿಂದ 3 ಲೀಟರ್ ನೀರು ಕುಡಿಯಿರಿ. ನಾನು ಕೊನೆಯದಾಗಿ ಹೇಳೋದೇನೆಂದರೆ ಆಹಾರವೇ ಔಷಧ, ಔಷಧವೇ ಆಹಾರ. ಆದ್ದರಿಂದ ಸಮತೋಲಿತ ಆಹಾರವನ್ನು ತಿನ್ನಿ, ಆರೋಗ್ಯದಿಂದಿರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ತಪ್ಪದೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.